ರಾಜಕೀಯ ಚಿತ್ರರಂಗ ಎರಡಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಆದರೆ ಈ ಸಂಬಂಧದಲ್ಲಿ ಬಿರುಕು ಮೂಡೋಕ್ ಶುರುವಾಯ್ತಾ? ಈ ಪ್ರಶ್ನೆ ಯಾಕೆ ಅಂದ್ರೆ ನಿನ್ನೆ ನಡೆದಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪಾಲಿಟಿಕ್ಸ್ ಸ್ಯಾಂಡಲ್ವುಡ್ ಮಧ್ಯೆ ತಿಕ್ಕಾಟಕ್ಕೆ ಕಾರಣ ಆಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ ಕೊಟ್ಟಂಥ ವಾರ್ನಿಂಗ್ ಚಿತ್ರರಂಗದ ಜೊತೆ ವಿಪಕ್ಷಗಳನ್ನ ಕೂಡ ಕೆರಳಿಸಿದೆ. ಡಿಸಿಎಂ ವಿರುದ್ಧ ಆಕ್ರೋಶದ ಕೋಪಾಗ್ನಿ ಧಗಧಗಿಸಿದೆ. ನಂದು ವಾರ್ನಿಂಗ್ ಅಂತಾರಲ್ಲಿ ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ಬರೀ ಒಂದು 25 ಜನಕ್ಕಾಗಿ ಸಿನಿಮಾ ಬೇಕಾಗಿರೋದು. ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಶೂಟಿಂಗೇ ನಡೆಯಲ್ಲ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಕೂಡ ನನಗೆ ಐ ನೋ ದಟ್. ಕೇಳಿದ್ರಲ್ಲ, ಡಿಕೆ ಶಿವಕುಮಾರ್ ಆಕ್ರೋಶದ ಮಾತುಗಳನ್ನ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಎಚ್ಚರಿಕೆ ನುಡಿಗಳನ್ನ. ಹೀಗೆ ಡಿಸಿಎಂ ವಾರ್ನಿಂಗ್ ಕೊಟ್ಟಿದ್ದು ಕನ್ನಡ ಚಿತ್ರರಂಗಕ್ಕೆ. ಆದ್ರೀಗ ಡಿಕೆಶಿ ಆಡಿದ ಮಾತುಗಳು ಟೀಕೆಗೆ ಗುರಿಯಾಗಿವೆ. ನಟ್ಟು ಬೋಲ್ಟ್ ಟೈಟ್, ಚಿತ್ರರಂಗಕ್ಕೆ ಡಿಕೆ ವಾರ್ನಿಂಗ್. ಡಿಕೆ ಶಿವಕುಮಾರ್ ಆಡಿದ್ದ ಮಾತಿಗೆ ವ್ಯಾಪಕ ಆಕ್ರೋಶ. ಸ್ಯಾಂಡಲ್ವುಡ್ ತಾರೆಯರು ರಾಜಕೀಯ ನಾಯಕರ ಮಧ್ಯೆ ಸಂಬಂಧ ಉತ್ತಮವಾಗಿದೆ. ಆದ್ರೀಗ ಎಲ್ಲೋ ಬಿರುಕು ಬಿಟ್ಟ ಸುಳಿವು ಕಾಣಿಸ್ತಾ ಇದೆ. ಸಿನಿಮಾ ರಾಜಕೀಯದ ಮಧ್ಯೆ ಹೊಸ ಕದನಕ್ಕೆ ಡಿಕೆಶಿ ನಾಂದಿ ಹಾಡಿದ್ದಾರೆ. ನಿನ್ನೆ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನೂತನ ಸಮರಕ್ಕೆ ವೇದಿಕೆಯಾಗಿದೆ. ಚಲನಚಿತ್ರೋತ್ಸವಕ್ಕೆ ತಾರೆಯರು ಗೈರಾದ ಬಗ್ಗೆ ಡಿಕೆಶಿ ಆಡಿದ್ದ ಅಸಮಾಧಾನದ ಮಾತು, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋ ಎಚ್ಚರಿಕೆ ಟಾಕು ಭಾರೀ ಸದ್ದು ಮಾಡಿದೆ. ಚಿತ್ರರಂಗದ ಜೊತೆಗೆ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಆದರೆ ಡಿಕೆಶಿ ಕೋಪಾತಾಪದ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷರು ಹೇಳಿದ್ದು ಹೀಗೆ. ಸರ್, ಅವ್ರಿಗಿರೋ ನೇರವಾಗಿ ಮಾತಾಡ್ತಾರೆ, ಎರಡನೇ ಮಾತಿಲ್ಲ. ಅವ್ರಿಗಿರೋ ನಮ್ಮ ಚಲನಚಿತ್ರ ರಂಗದಲ್ಲಿ ಇರೋ ಪ್ರೀತಿ, ಅಷ್ಟು ಪ್ರೀತಿಯಿಂದ ಅವ್ರನ್ನ ಮಾತುಗಳು ಆಡ್ಸೋಕೆ ಬಿಟ್ಟಿದೆ. ನಮ್ಮಲ್ಲಿ ಪ್ರೀತಿ ಇದೆ. ಅವರು ಆ್ಯಕ್ಚುಲಿ ಒಬ್ಬ ಎಕ್ಸಿಕ್ಯೂಟರ್ ಆಗಿದ್ದಾರೆ. ಅವರೇ ಹೇಳಿದ್ದಾರೆ, ನಾನು ಡಬ್ಬ ಒಯ್ಕೊಂಡೋಗಿ ನಮ್ಮ ಸಿನಿಮಾ ಥಿಯೇಟ್ರ್ಗಳಲ್ಲಿ ಸ್ಕ್ರೀನ್ ಮಾಡಿದ್ದೀನಿ, ಸತ್ಯಹರಿಶ್ಚಂದ್ರ ಇಷ್ಟು ಸಲ ನೋಡಿದ್ದೀನಿ, ಎಷ್ಟು ಸಲ ಎಲ್ಲನೂ ಹೇಳಿದ್ದಾರೆ. ಡಿಕೆಶಿ ಬಹುಶಃ ಭೂಮಿಯ ಮೇಲಿಲ್ಲ. HDK ಟಾಂಗ್. ಮೊದಲು ರಾಜಣ್ಣಗೆ ಟೈಟ್ ಮಾಡಿ ಅಶೋಕ್ ಲೇವಡಿ. ಚಿತ್ರರಂಗಕ್ಕೆ ಡಿಕೆಶಿ ಕೊಟ್ಟಿರೋ ಎಚ್ಚರಿಕೆಯ ಮಾತುಗಳು ವಿಪಕ್ಷಗಳಿಗೂ ಸಿಟ್ಟು ತರಿಸಿದೆ. ಸಿನಿಮಾ ವಿತರಕರಾಗಿ ಕರಿಯರ್ ಶುರು ಮಾಡಿದ್ದ HD ಕುಮಾರಸ್ವಾಮಿಯ ಕೋಪಕ್ಕೂ ಕಾರಣವಾಗಿದೆ. ಜನ ಕೊಟ್ಟಿರೋ ಸೀಟ್ಗಳನ್ನ ನೆನಪಿಸ್ತಾ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ಸುದೀಪ್, ಯಶ್, ದರ್ಶನ್ಗೆ ಹೇಗೆ ಟೈಟ್ ಮಾಡ್ತೀರಾ, ಮೊದಲು ನಿಮ್ಮ ರಾಜಣ್ಣನ ಟೈಟ್ ಮಾಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಈಗ ಅವರಿಗೆ 338 ಸ್ಥಾನ ಕೊಟ್ಟಿದ್ದಾರೆ. ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರೋದಿಲ್ಲ. ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವ, ಅಧಿಕಾರ ಅವ್ರ ಕೈನಲ್ಲಿದೆ. ಪಾಪ ಬೀದಿಲೂ ಕರೆದ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟಾರೆ. ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ, ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೊತಾರೆ. ಡಿಕೆ ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದ್ದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಅವ್ರಿಗೆ ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಇನ್ನು ಸುದೀಪ್ಗೆ, KGFನ ಯಶ್ಗೆ, ದರ್ಶನ್ಗೆ, ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಸಿನಿಮಾ ನಮಗೆ ಹೊಸದಲ್ಲ. ಡಿಕೆಗೆ ನಿಖಿಲ್ ಟಕ್ಕರ್. ಡಿಕೆ ಪಾದಯಾತ್ರೆ ಮಾತಿಗೆ ಮುನಿರತ್ನ ಫೋಟೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಚಿತ್ರರಂಗದ ಕಾಲೆಡಿತಲೇ ರಾಜಕಾರಣಿಗಳ ಮಕ್ಕಳು ಚಿತ್ರರಂಗದಿಂದ ರಾಜಕೀಯಕ್ಕೆ ಬರ್ತಾರೆ ಅಂತ ಗೇಲಿ ಮಾಡಿದ್ರು. ಈ ಮಾತಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಇತ್ತ ಮೇಕೆದಾಟು ಪಾದಯಾತ್ರೆಯಲ್ಲಿ ಚಿತ್ರರಂಗ ಭಾಗಿಯಾಗದೇ ಇದ್ದಿದ್ದಕ್ಕೆ ಕಿಡಿಕಾರಿದ್ದ ಡಿಸಿಎಂಗೆ ಶಾಸಕ ಮುನಿರತ್ನ ಫೋಟೋ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಬಾವುಟಗಳು, ಕಾಂಗ್ರೆಸ್ಸಿನ ಶಲ್ಯಗಳಾಕೊಂಡು ನೀವು ಚಾಲನೆ ಕೊಟ್ಟಿದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ನೆಲ ಜಲ ಭಾಷೆಯ ಕಾರ್ಯಕ್ರಮನ.
ಫಸ್ಟ್ ಇದಕ್ಕೆ ಉತ್ತರ ಕೊಡಿ. ರಾಜಕೀಯವಾಗಿ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಬಹುಶಃ ಕೆಲವೊಂದಷ್ಟು ಕಲಾವಿದರುಗಳು ಹಿಂಸರಿದಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈ ರೀತಿ ನಟ್ಟು ಬೋಲ್ಟು ಟೈಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವಿಷಯಗಳನ್ನ ಬಿಟ್ಟು ಗೌರವಯುತವಾಗಿ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಯಬೇಕು. ಮತ್ತೊಮ್ಮೆ ಕಲಾವಿದರಿಗೆ ಡಿಕೆ ಶಿವಕುಮಾರ್ ಕ್ಲಾಸ್, ನಟರಿಗೆ ನೆಲ ಜಲ ಭಾಷೆ ಬೇಡುವ ಗಣಿಗ ರವಿ ಗರಂ. ನಿನ್ನೆ ಆಡಿದ್ದ ನಟ್ಟು ಬೋಲ್ಟು ಟೈಟ್ ಮಾತಿಗೆ ಡಿಕೆಶಿ ಸ್ಪಷ್ಟನೆ ನೀಡುತ್ತಲೇ ಮತ್ತೆ ಗುಡುಗಿದ್ದಾರೆ. ಮತ್ತೊಮ್ಮೆ ಕಲಾವಿದರಿಗೆ ಡಿಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇತ್ತ ಡಿಕೆಶಿ ಹೇಳಿದ್ರಲ್ಲಿ ತಪ್ಪೇನಿದೆ ಎನ್ನುತ್ತಾ ಶಾಸಕ ಗಣಿಗ ರವಿ ಪರೋಕ್ಷವಾಗಿ ನಟ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಫಿಲಮ್ ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ, ಫಿಲಮ್ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ಅವ್ರು ಯಾವುದಕ್ಕೂ ಈಗ ನಿನ್ನೆ ಫಂಕ್ಷನ್ನು, ಯಾರ್ದು ಫಂಕ್ಷನ್ ಅದು? ನಂದ ಫಂಕ್ಷನು, ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅದಕ್ಕೆ ಕೋಆಪರೇಷನ್. ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ನಟ್ಟು ಬೋಲ್ಟ್ನ ನಾಳೆ ಎಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು. ಹಿಂದಿದವ್ರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ನಟ್ಟು ಬೋಲ್ಟ್ ಟೈಟ್ ಮಾತು ಚಿತ್ರರಂಗಕ್ಕೂ ನಿದ್ದೆಗೆಡಿಸಿದೆ. ಇದು ಸರ್ಕಾರ ಮತ್ತು ಚಿತ್ರರಂಗದ ಮಧ್ಯೆ ಸಮರಕ್ಕೂ ನಾಂದಿ ಹಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕದ ರಾಜ್ಯದಲ್ಲಿ ಕಂಡಿದ್ದ ರಾಜಕಾರಣ, ಸಿನಿಮಾ ರಂಗದ ಜಟಾಪಟಿ ಕರ್ನಾಟಕದಲ್ಲೂ ಶುರುವಾಯ್ತಾ ಎಂಬ ಪ್ರಶ್ನೆ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.